ಸರ್, ಈಗ ಅಮೇರಿಕಾ ನಾವು ದೊಡ್ಡಣ್ಣ ಅಂತ ಕರಿತೀವಿ. ಎಲ್ಲರೂ ಅದಕ್ಕೆ ಗೌರವವನ್ನು ಕೊಡ್ತಾರೆ. ಟ್ರಂಪ್ ಅಂದರೆ ಏನೇ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಬಟ್ ಈಗ ಶಾಂತಿ ಒಪ್ಪಂದದ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಬೋದಾಗಿತ್ತು. ಇನ್ನೂ ಕೂಡ ಟೈಮನ್ನು ಹಿಡ್ಕೊಂಡು ಈಗ ಅವರು ಹೇಳ್ತಾರೆ, ನಾನು ಏನೇ ಮಾಡಿದ್ರು ಕೂಡ ನನಗೆ ನೊಬೆಲ್ ಪ್ರಶಸ್ತಿ ಕೊಡಲ್ಲ ಅಂಥೇಳಿ. ಬಟ್ ಅವರು ದೊಡ್ಡಣ್ಣನ ಸ್ಥಾನದಲ್ಲಿದ್ದು ಇದನ್ನು ಸಂಧಾನ ಮಾಡೋ ಮೂಲಕ ಬಗೆಹರಿಸ್ಬೋದಾಗಿತ್ತು. ದಾಳಿ ಮಾಡೋದು ಈ ಸಂದರ್ಭದಲ್ಲಿ ಎಷ್ಟು ಸರಿ ಇತ್ತು ಅಂತ ನೋಡ್ರಿ. ಆಸ್ ಫಾರ್ ಎಸ್ ಟ್ರಂಪ್ ಇಸ್ ಕನ್ಸರ್ನ್, ಟ್ರಂಪ್ ಲೀಡರ್ಶಿಪ್ ಇಸ್ ಕನ್ಸರ್ನ್ಡ್, ಏನಂತಂದ್ರೆ ಈಸ್ ಟೋಟಲಿ ಅನ್ಪ್ರೆಡಿಕ್ಟಬಲ್. ಇವತ್ತು ಯಾವ ಸ್ಟೇಟ್ಮೆಂಟ್ ಇವತ್ತು ಕೊಡ್ತಾನೆ, ಬೆಳಕರೆದ್ರಾಗ ಮತ್ತೆ ಯಾವ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾನೆ ಹೇಳಕ ಬರೋದಿಲ್ಲ. ವಾಟ್ ಈ ಮೀನ್ಸ್ ಈ ಡಸಂಟ್ ಸೇ ಅಂಡ್ ವಾಟ್ ಈ ಸೇಸ್ ಈ ಡಸಂಟ್ ಮೀನ್. ಸೊ ಎನಿ ಹೌ ಇದು ಪೀಸ್ ಬಗ್ಗೆ ಏನಂತಂದ್ರೆ ಬ್ಯಾಟಿಂಗ್ ಮಾಡೋರು ಪೀಸ್ ಪ್ಲಾಟ್ಫಾರ್ಮ್ ನಾನು ಎಲ್ಲ ಇಡೀ ವರ್ಲ್ಡ್ ದಲ್ಲಿ ಶಾಂತಿ ತರ್ಪನೆ ತಿಕ್ಕೊಂಡು ಎಲೆಕ್ಷನ್ ದಲ್ಲಿ ಕ್ಯಾಂಪೇನ್ ಮಾಡಿದವರು ಇವತ್ತು ವೈಲೆನ್ಸ್ ಇಳಿದವ್ರು ಯಾರು? ಅದೇ ಟ್ರಂಪ್ ನ ಇಳಿದ ತಾನೆ. ನೀವು 14 days ಏನಪ್ಪಾ ಅಂತಾರೆ ಡೀಲ್ ಸೈನ್ ಆಗ್ಲಿಕ್ಕೆ 14 days ಒಂದು ರಿಯಾಕ್ಷನ್ ಟೈಮ್ ಕೊಟ್ಟು ಅದನ್ನ ವೈಲೆನ್ಸ್ ಇಳಿದವರು ಟ್ರಂಪ್ ತಾನೆ. ಸೊ ಇದು ಏನಂತಂದ್ರೆ ಇದು ಚಿತ್ ಬಿ ಮೇರ ಪಟ್ ಬಿ ಮೇರ ಇದು ಏನಪ್ಪ ಅಂದ್ರೆ ಯಾವಾಗಲೇ ನಡೆಯೋದಿಲ್ಲ. ಈಗ ಟ್ರಂಪ್ಗೆ ಏನಂತಂದ್ರೆ ನಾನು ತಿಳಿದ ಮಟ್ಟಿಗೆ ಇಸ್ರೇಲ್ ಸ್ಟ್ರಾಟಜಿ ಪ್ರಕಾರ ಜೂವಿಶ್ ಲಾಬಿ ಏನ್ ಅಮೆರಿಕದಲ್ಲಿದೆ ಬಹಳಷ್ಟು ಸ್ಟ್ರಾಂಗ್ ಇದೆ. ದೇ ಕ್ಯಾನ್ ಆರ್ಮ್ ಟ್ವಿಸ್ಟ್ ದ ಅಡ್ಮಿನಿಸ್ಟ್ರೇಷನ್. ಅವ್ರು ಹೆಂಗಾದ್ರೂ ಮಾಡಿ ಟ್ರಂಪ್ ಏನಪ್ಪಾ ಅಂತಂದ್ರೆ ವಿ ಹ್ಯಾವ್ ಟು ಗೆಟ್ ಹಿಮ್ ಇನ್ ಟು ದ ಫೀಲ್ಡ್, ಮೇಕ್ ಹಿಮ್ ಎ ಪಾರ್ಟ್ನರ್ ಇನ್ ದ ವಾರ್ ಅಂತಕ್ಕೊಂದು ಆ ಒಂದು ಈಗೆಲ್ಲ ಒಂದು ಕೆಲವೊಂದು ಎಫ್ಸ್ಟೈನ್ ಫೈಲ್ಸ್ ಅವೆಲ್ಲ ಅದ್ರ ಬ್ಲಾಕ್ ಮೇಲ್ ತಂದ ಇದು ಮಾಡಿದ್ದಾರು, ಏನ್ ಮಾಡಿದ್ದಾರು. ಬಟ್ ಟ್ರಂಪ್ ಏನಪ್ಪಾ ಅಂದ್ರೆ ಇವತ್ತಿನ ಆಕ್ಷನ್ ಏನ್ ತಗೊಂಡಿದ್ದಾರೆ, ಹಿ ಮೇಡ್ ಫೀಲ್ ಪ್ರೌಡ್, ಹಿ ಮೇ ಫೀಲ್ ಪ್ರೌಡ್ ಆಫ್ ಹಿಸ್ ಏರ್ ಫೋರ್ಸ್ ಅಂಡ್ ಅಲ್ಲ. ಅದ್ರ ಆಕ್ಚುಲಿ ರಿಸಲ್ಟ್ಸ್ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ಫ್ಯೂ ಡೇಸ್. ಅದು ಏನಂತಂದ್ರೆ ಅದು ತಗೊಂಡ ಡಿಸಿಷನ್ ಕರೆಕ್ಟ್ ಇತ್ತು ಅಥವಾ ಎಸ್ಕಲೇಟೆಡ್ ಅಂಡ್ ಈಸ್ ದ ಏನಂತಂದ್ರೆ ಬಿಗುಲ್ ವರ್ಲ್ಡ್ ವಾರ್ 3 ಬಿಗುಲ್ ಏನು ಊದಿದ್ ನೀವು ಅಂತಕ್ಕೊಂದು. ಆಮೇಲೆ ಯಾವ ದೇಶಕ್ಕೆ ಹೆಲ್ಪ್ ಮಾಡ್ತದ ಅದು ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ದಲ್ಲಿ ನಡೀತಾನೆ ಇರ್ತದ. ಸೊ ಒಂದು ಪಾಯಿಂಟ್ ಕರ್ನಲ್ ಸುನಿಲ್, ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಹೇಳ್ತಾ ಇದ್ರು, ವೈ ಅಮೇರಿಕನ್ ಏರ್ ಫೋರ್ಸ್ ಇಸ್ ಸೋ ವೀಕ್, ವೈ ಆರ್ ದೇ ನಾಟ್ ಫ್ಲೈಯಿಂಗ್ ಏನಪ್ಪ ಏರ್ ಕ್ರಾಫ್ಟ್ಸ್ ಅಂತ ಹೇಳ್ತಾ ಇದ್ರು. ಇರಾನ್ ಇಸ್ ಎ ಸ್ಮಾರ್ಟ್ ಏನಪ್ಪಾ ಅಂದ್ರೆ ಡಿಫೆನ್ಸ್ ಸಿಸ್ಟಮ್ ಇದೆ ಅವ್ರದ್ದು. ಈಗ ಒಂದು ಏರ್ ಕ್ರಾಫ್ಟ್ 2000 crores ಬೆಲೆ ಬಾಳತಕ್ಕಂತ ಒಂದು ಏರ್ ಕ್ರಾಫ್ಟ್ ಬದಲು ಈ ಕ್ಯಾನ್ ಮೇಕ್ 100 ಮಿಸೈಲ್ಸ್, ಕ್ರೂಸ್ ಮಿಸೈಲ್ಸ್, ಏನಪ್ಪಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಒಂದು ಏರ್ ಕ್ರಾಫ್ಟ್ ಅಂದ್ರೆ 2000 crores ಹೋಗ್ತದೆ. ಅದ್ರ ಬದಲು ಯು ಹ್ಯಾವ್ ಗಾಟ್ 100 ಮಿಸೈಲ್ಸ್ ಅಲ್ಲ, ಔಟ್ ಆಫ್ ವಿಚ್ ಅಟ್ ಲೀಸ್ಟ್ ಒಂದು 50 ಫೇಲ್ ಆದ್ರೂ 50 ವರ್ಕ್ ಆಗ್ತವೆ. ಈಗ ಏನಂತಂದ್ರೆ ಡ್ರೋನ್ ಟೆಕ್ನಾಲಜಿ ಬಂದಿದೆ. ಈಗೆಲ್ಲ ಏರ್ ಕ್ರಾಫ್ಟ್ಸ್ ಬರ್ಬರ್ತಾ ಇದು ರೋಲ್ ಇಟ್ ಗೆಟ್ಸ್ ರೆಡ್ಯೂಸ್ಡ್ ವೆನ್ ಯು ಕ್ಯಾನ್ ಫೈಟ್ ಅ ವಾರ್ ಸಿಟಿಂಗ್ ಎಟ್ 2000 kilometers away. ವೈ ಏರ್ ಕ್ರಾಫ್ಟ್ ಹ್ಯಾಸ್ ಟು ಎಂಟರ್ ಯುವರ್ ಕಂಟ್ರಿ? ಸೊ ಇದು ದೇಶಕ್ಕೆ ಬಿಟ್ಟ ನಂತರ ಅದು ನೇವಿ ಸ್ಟ್ರಾಂಗ್ ಇದೆ. ಅವ್ರು ಯಾವ್ದ್ರಲ್ಲಿ ಏನಪ್ಪಾ ಅಂದ್ರೆ ಇವತ್ತಿನವರೆಗೆ ಇಡೀ ವರ್ಲ್ಡ್ ಪಜಲ್ ಆಗದ್ ಏನಪ್ಪಾ ಅಂದ್ರೆ ಇರಾನ್ಗೆ ಈ ಕೆಪಬಿಲಿಟಿ, ಈ ಮಿಸೈಲ್ ಕೆಪಬಿಲಿಟಿ ಯಾವ ತರ ಪ್ರಿಪೇರ್ ಅಂದ್ರೆ ಸೈಲೆಂಟ್ಲಿ ದೇ ಪ್ರಿಪೇರ್ಡ್ ಫಾರ್ ವಾರ್. ಅಂದ್ರೆ ಅವ್ರ ಮಿಸೈಲ್ಸ್ ಶಕ್ತಿ ನೋಡ್ರಿ, ಆಕಾರ ನೋಡ್ರಿ. ಅದು ಏನಂತಂದ್ರೆ ಇಟ್ ಈಸ್ ಇವೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್, ಯಾರೋ ಐರನ್ ಡೋಮ್ ಇವೆಲ್ಲ ಓನ್ಲಿ ಜಸ್ಟ್ ಫಾರ್ ಅಡ್ವರ್ಟೈಸ್ಮೆಂಟ್ ಇತ್ತು. ಇಟ್ ಈಸ್ ಪಿಯರ್ಸಿಂಗ್ ಥ್ರೂ ದಟ್. ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ 2 ಮಿಸೈಲ್ ಬರ್ತಾ ಇದ್ವು ಅಂದ್ರೆ ಒಂದು ಯಾವ್ದೋ ಡೆಸರ್ಟ್ ಅಲ್ಲಿ ಬೀಳ್ತಾ ಇದೆ, ಹೋಗ್ಲಿ ಅಲ್ಲಿ ಬಿದ್ರ ಬೀಳವಲ್ದಾಕಂತ ಇಸ್ರೇಲ್ ದೇ ಆರ್ ಲೆಟಿಂಗ್ ಇಟ್ ಗೋ ಬಿಕಾಸ್ ದೇ ಕ್ಯಾನ್ ಟು ಇಂಟರ್ಸೆಪ್ಟ್ ದಟ್ ದೇ ಹ್ಯಾವ್ ಟು ಸ್ಪೆಂಡ್ 25 crores. ಯಾವ್ದು ಇನ್ಹ್ಯಾಬಿಟೆಡ್ ಪ್ಲೇಸ್ ಅಲ್ಲಿ ಬರ್ತಾ ಇದೆ, ಯಾವ್ದಲ್ಲಿ ಬಿಲ್ಡಿಂಗ್ ನಲ್ಲಿ ಬರ್ತಾ ಇದೆ ಅದನ್ನ ತಡೆ ಹಿಡ್ತಾರೆ. ದಟ್ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ 100% ಆಫ್ ಇನ್ಕಮಿಂಗ್ ಮಿಸೈಲ್ಸ್. ಇವತ್ತಿಂದ ನಾ ರಿಸಲ್ಟ್ ಹೇಳ್ತನಲ್ಲ, ಇವತ್ತು ಔಟ್ ಆಫ್ 27 10 ಹ್ಯಾವ್ ಲ್ಯಾಂಡೆಡ್. ಅದು ಏನಂತಂದ್ರೆ ಈಗ ವೆಸ್ಟರ್ನ್ ಬೇಸ್ ಮೀಡಿಯಾದಲ್ಲಿ ಇದೆಲ್ಲ ಹೈಪ್ ಮಾಡ್ಕೊತ ಹೋಗ್ತಾರೆ. ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾಶುಯಾಲಿಟೀಸ್ ಟ್ರುತ್ ಇರುತ್ತಂದ್ರೆ ನಾವು ಹೇಳೋದು ಕರೆಕ್ಟ್ ಇದೀವಿ ಅಂತಕೊಂಡು ನಮ್ಗೆ 2 ದಿವಸ ಆದ ನಂತರ ವಿ ಹ್ಯಾವ್ ಟು ಇಂಟ್ರಸ್ಪೆಕ್ಟ್ ವಾಟ್ ವಿ ಸ್ಪೆಂಡ್ ವಾಸ್ ರೈಟ್ ಆರ್ ನೋ ಅಂತಕೊಂಡು. ಇನ್ನೊಂದು ಪ್ರಶ್ನೆ, ಭಾರತ ಈ ಸಂದರ್ಭದಲ್ಲಿ ಅವ್ರ ಸ್ಟ್ಯಾಂಡ್ ಹೇಗಿರ್ಬೇಕು? ಈಗ ಇರಾನ್ ಉತ್ತರಾಧಿಕಾರಿ ಇದಾರಲ್ವಾ ಖಮೇನಿ ಅವರಿಗೆ ಮೋದಿ ಅವರು ಕರೆ ಮಾಡಿ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಈ ನೆತಾನ್ಯಾಹು ಕೂಡ ಹೇಳ್ತಾ ಇದಾರಂತೆ. ನಮ್ಮ ಸ್ಟ್ಯಾಂಡ್ ಹೇಗಿರ್ಬೇಕು ಸರ್ ಇದರಲ್ಲಿ? ಯು ಆಸ್ಕ್ ಮೀ ಸರ್, ಭಾರತದ ಸ್ಟ್ಯಾಂಡ್ ಹೇಗಿರ್ಬೇಕು ಅಂತ. ಹೌದು ಸರ್, ಹೌದು.
ಹಾ, ಭಾರತದ ಸ್ಟ್ಯಾಂಡ್ ಏನಂತಂದ್ರೆ ನೋಡು, ಐ ಆಮ್ ನೋ ಒನ್ ಟು ಡಿಕ್ಟೇಟ್ ಟು ದ ಗವರ್ಮೆಂಟ್ ಫಾರಿನ್ ಪಾಲಿಸಿ ಎಷ್ಟು ಸ್ಟ್ರಾಂಗ್ ಇರ್ಬೇಕಂತಂದ್ರೆ, ಓಕೆ. ಆ, ಈಗ ಫಾರಿನ್ ಪಾಲಿಸಿ ಟೈಮ್ ಟು ಟೈಮ್ ಚೇಂಜ್ ಆಗ್ತದ. ಈ ರೆಜಿಮ್, ಮೋದಿ ಕಾಲದ ರೆಜಿಮ್ ಏನಂತಂದ್ರೆ, ದೇ ಆರ್ ಕ್ಲೋಸ್ ಟು ಏನಪ್ಪಾ ಅಂದ್ರೆ ಇಸ್ರೇಲ್, ಬಿಕಾಸ್ ಆಫ್ 1-to-1 ಪರ್ಸನಲ್ ಇಕ್ವೇಶನ್ ಬಿಟ್ವೀನ್ ಮೋದಿ ಅಂಡ್ ನೇತನ್ಯಾಹು. ಬಟ್ ಆಕ್ಚುಲಿ ಟ್ರೆಡಿಷನಲಿ ಒಂದು 50-60 ಇಯರ್ಸ್ ನಾವು ಹಿಸ್ಟರಿ ನೋಡಿದರೆ, ಇರಾನ್ ದ ಸಿವಿಲೈಸೇಷನ್ ಅದೆಲ್ಲ ನೋಡಿದರೆ, ಆ ದೃಷ್ಟಿಯಿಂದ ನೋಡ್ಬೇಕಾದ್ರೆ Okay. ವಿ ಆರ್ ಸಪೋಸ್ ಟು ಬಿ ವಿತ್ ಇರಾನ್. ಯಾಕಂದ್ರೆ ಇರಾನ್ ಇನ್ ದ ಪಾಸ್ಟ್ 50-60 ಇಯರ್ಸ್ ನಮ್ಗೆ ಏನಪ್ಪಾ ಅಂದ್ರೆ ಆಯಿಲ್ ದಲ್ಲಿ ಕೆಲವೊಂದು UN ದಲ್ಲಿ ಮಾತ್ರ ಇಸ್ಲಾಮಿಕ್ ಅಸೋಸಿಯೇಷನ್ ದಲ್ಲಿ ನಮ್ಮ ಪರವಾಗಿ, ಇಂಡಿಯಾ ಪರವಾಗಿ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಇಟ್ ಈಸ್ ಅ ಟೈಮ್. ಇವತ್ತೇನಂತಂದ್ರೆ ಇಸ್ರೇಲ್, ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ನಾಟ್ ಹೆಲ್ಪ್ಡ್ ಅಂತಾರೆ. ಇಸ್ರೇಲ್ ಕೂಡ ನಮಗೆ ಸಾಕಷ್ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲಿ, ಮಿಲಿಟರಿ ಎಕ್ವಿಪ್ಮೆಂಟ್ ಆಗಲಿ, ಅದೆಲ್ಲ ಕೊಟ್ಟಿದ್ದಾರೆ. ಬಟ್ ಫಾರಿನ್ ರಿಲೇಷನ್ಸ್ ಟೈಮ್ ಟು ಟೈಮ್ ದೇಶಕ್ಕೆ ಯಾವ್ದು ಫಿಟ್ ಆಗ್ತದ ಅದನ್ನ ತಗೊಳ್ಳೋದು ಒಳ್ಳೇದು. ಬಟ್ ಇದು ಫಾರಿನ್ ರಿಲೇಷನ್ಸ್ ಚೇಂಜ್ ಆಗ್ತದ. ಅಂಡ್ ಏನಂತಂದ್ರೆ ಟೈಮ್ ಟು ಟೈಮ್ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಸೂಟ್ಸ್ ದ ಬೆಸ್ಟ್. ನಿಜ ನಿಜ ನಿಜ. ಸುನಿಲ್ ಸರ್, ಈಗ ಅಮೇರಿಕ ಏನು ದಾಳಿ ಮಾಡ್ತು 3 ಪರಮಾಣು ನೆಲೆಗಳ ಮೇಲೆ, B2, GBU, ಬಂಕರ್ ಬಸ್ಟರ್ ಅಂತ ಕರಿತಾ ಇದ್ದಾರೆ ಸರ್. ಅದು ಸ್ಟ್ರೆಂತ್ ಹೇಗಿರುತ್ತೆ ಅಂತ ನಮ್ಗೆ ತಿಳ್ಕೊಳ್ಳೋ ಕುತೂಹಲ ಸರ್. ಬಟ್ ಸರ್ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಫಾರಿನ್ ರಿಲೇಷನ್ ನಮ್ಮ ಟೈಮ್ ಟು ಟೈಮ್ ಹೇಗೆ ಬರ್ತಿದೆ, ನಾವು ಆ ರೀತಿ ಅದನ್ನು ಅಕ್ಸೆಪ್ಟ್ ಹೋಗಬೇಕು. ವಾಟ್ ಈಸ್ ಗುಡ್ ಫಾರ್ ಅಸ್ ವಿ ಶುಡ್ ಟೇಕ್ ಇಟ್ ಅಂತ. ದಟ್ಸ್ ಎಕ್ಸಾಕ್ಟ್ಲಿ. ಏನೀಗ ಇಸ್ರೇಲಿಗೆ ಸರಿ ಇದೆ ಅದು ಅಮೆರಿಕಾಯಿಂದ ಇಸ್ರೇಲ್ ತೊಗೋತಾ ಇದೆ, ಅದು ತೊಗೋತಾನೆ ಇರುತ್ತೆ. ಅಮೆರಿಕಾಗೆ ಏನು ಸರಿ ಇದೆ ಅದು ತೊಗೋತಾ ಇದೆ, ಇರಾನ್ಗೆ ಏನು ಸರಿ ಇದೆ ಅದು ತೊಗೋತಾ ಇದೆ. ಕಮಿಂಗ್ ಟು ಯೋರ್ ಪಾಯಿಂಟ್, ಎಸ್, ಇದು B2 ಬಾಂಬರ್ ಏನಿದೆಯಲ್ಲ, ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಾಂಬರ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಡ್ಯೂರಿಂಗ್ ದ ಕೋಲ್ಡ್ ವಾರ್ ಟೈಮಲ್ಲಿ ಆವಾಗ ಒಂದು ಪ್ರೋಗ್ರಾಮ್ ಯುನೈಟೆಡ್ ಸ್ಟೇಟ್ಸ್ ಸ್ಟಾರ್ಟ್ ಮಾಡಿತ್ತು ಇದನ್ನು. ಇದರ ಫಸ್ಟ್ ಕಾಂಬ್ಯಾಟ್ ಎಕ್ಸ್ಪೋಜರ್ ಏನೈತಲ್ಲ, ಇದು ಕೊಸೊವೋ ವಾರ್ 1999. ನಾನು ಅದನ್ನು ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ. ಸೊ ಕೊಸೊವೋ ವಾರಲ್ಲಿ ಇದು ಆವಾಗ ಫಾರ್ ದ ನ್ಯಾಟೋ ಆಪರೇಷನಲ್ ಅಲೈಸ್ ಫೋರ್ಸಸಲ್ಲಿ ಫಸ್ಟ್ ಟೈಮ್ ಇದು ಯೂಸ್ ಆಯಿತು. ನೋಟೇಬಲ್ ಮಿಷನ್ಸ್ ಅಫ್ಘಾನಿಸ್ತಾನಲ್ಲಿ ಇದನ್ನು ಇವರು ಯೂಸ್ ಮಾಡಿದರು. ದೆನ್ ಇರಾಕ್ ವಾರ್ ಏನಿದೆ ಅದರಲ್ಲಿ ಯೂಸ್ ಮಾಡಿದರು. ದೆನ್ ಲಿಬಿಯಾ, ಸಿರಿಯಾ, ಇದೆಲ್ಲನೂ ಇವರ ಆಪರೇಷನ್ಸಲ್ಲಿ ಇನ್ಕ್ಲೂಡಿಂಗ್ ನಿನ್ನೆ ಏನು ನಡೆದಿದೆ ಆ ಒಂದು ಇದರಲ್ಲಿ ಇರಾನ್ ಸ್ಟ್ರೈಕ್ಸಲ್ಲೂ ಇದು ಯೂಸ್ ಮಾಡಿದರು. ಇದರ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಹೋದರೆ, ಇದು ನಾರ್ತ್ ಕಾಪ್ ಗ್ರೋಮನ್ ಅಂತ ಹೇಳ್ಬಿಟ್ಟು ಒಂದು US ಕಂಪನಿ ಅದು. ಸೊ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸ್ಟ್ರಾಟಜಿಕ್ ಸ್ಟೆಲ್ತ್ ಬಾಂಬರ್. ಫಸ್ಟು 1989 ನವೆಂಬರಲ್ಲಿ ಇದು ಫಸ್ಟ್ ಫ್ಲೈಟ್ ತೊಗೊಂಡಿದ್ದು. ಇದು ಓಕೆ, 2 ಕ್ರೂ ಇದು ಡೈಮೆನ್ಷನ್. ದಿಸ್ ಈಸ್ ಅ ಹ್ಯೂಜ್ ಏರ್ಕ್ರಾಫ್ಟ್. ಯಾಕಂತ ಹೇಳಿದ್ರೆ ಇದರ ಒಂದು ವಿಂಗ್ ಸ್ಪ್ಯಾನ್ ಏನಿದೆಯಲ್ಲ, ಇಟ್ ಈಸ್ 52.4 ಮೀಟರ್ಸ್. 52 ಮೀಟರ್ ಒಂದು ವಿಂಗ್ ಟಿಪ್ಪಿಂದ ಇನ್ನೊಂದು ವಿಂಗ್ ಟಿಪ್ಗೆ ನೀವು ಇದನ್ನು ಮಾಡಿದ್ರೆ, ಲೆಂತ್ ನೀವು ಅಳಿದ್ರೆ, ಇಟ್ ಈಸ್ ನಿಯರ್ ಅಬೌಟ್ 52 ಮೀಟರ್ಸ್ ಇರುತ್ತೆ ಇದರ ಒಂದು ಡೈಮೆನ್ಷನ್ ಏನಿದೆ ಅದು. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಅಪ್ ಟು 0.95 ಮ್ಯಾಕ್ಗೆ ಹೋಗುತ್ತೆ ಇದು. ಇದರ ಮೋಸ್ಟ್ ಇಂಪಾರ್ಟೆಂಟ್ ಕೇಪಬಿಲಿಟಿ, ಸರ್ವಿಸ್ ಸೀಲಿಂಗ್ 50,000 ಫೀಟ್ವರೆಗೂ ಇದು ಆಪರೇಟ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಸ್ಟೆಲ್ತ್ ಬಾಂಬರ್ ಅಂತ ಹೇಳ್ಬಿಟ್ರೆ. ಅಫ್ಕೋರ್ಸ್ ಅದಕ್ಕೆ ಬೇರೆ ಒಂದು ಏವಿಯಾನಿಕ್ಸ್ ರಿಲೇಟೆಡ್ ಆ್ಯಂಗಲ್ ಇರುತ್ತೆ. ರಡಾರ್ ಸಿಗ್ನೇಚರ್ಸ್ ಏನಿರುತ್ತೆ ತುಂಬ ಎಮಿಟ್ ಆಗಲ್ಲ ಇದರಿಂದ, ಅದೂ ಸ್ಟೆಲ್ತ್ ಬಾಂಬರ್ ಮಾಡುತ್ತೆ. ಓಕೆ. ಬಟ್ ಇನ್ನೊಂದು ಕೇಪಬಿಲಿಟಿ ಏನಂದರೆ, ಇದು ಸ್ಟೆಲ್ತ್ ಬಾಂಬರ್ ತುಂಬ ಹೈಯರ್ ಆಲ್ಟಿಟ್ಯೂಡ್ಸಲ್ಲಿ ಇದು ಮಾಡುತ್ತೆ, ಆಪರೇಟ್ ಮಾಡುತ್ತೆ. ಇದರ ಒಂದು ಪೇಲೋಡ್ ಕ್ಯಾರಿಯಿಂಗ್ ಕೇಪಬಿಲಿಟಿ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಇದು 40,000 ಪೌಂಡ್ಸ್ ಅಂದರೆ 18,000 kg ಅದನ್ನು ತಗೊಂಡು ಫ್ಲೈ ಮಾಡಿ ಇಟ್ ಕ್ಯಾನ್ ಹಿಟ್ ದ ಟಾರ್ಗೆಟ್ಸ್ ವಿತ್ ಮೋಸ್ಟ್ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಆ್ಯಂಡ್ ವಿತ್ ಮೋಸ್ಟ್ ಅಡ್ವಾನ್ಸ್ಡ್ ಟಾರ್ಗೆಟಿಂಗ್ ಎಬಿಲಿಟೀಸ್. ಇಷ್ಟೊಂದೆಲ್ಲನೂ ಇದರಲ್ಲಿದೆ. ದ್ಯಾಟ್ಸ್ ವೈ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸುಪೀರಿಯರ್ ಏರ್ಕ್ರಾಫ್ಟ್ಸ್ ಆಸ್ ಫಾರ್ ಆಸ್ ಬಾಂಬರ್ಸ್ ಆರ್ ಕನ್ಸರ್ನ್. ಇದಕ್ಕಿಂತ ಅಡ್ವಾನ್ಸ್ಡ್ ಯಾವುದು ಇಲ್ಲ ಇವತ್ತಿನವರೆಗೂ, ಅದಾಗಿಲ್ಲ. ಬಟ್ ಇಟ್ ಮೇ ಕಮ್, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ನೀವು ಈ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ಸ್ ಏನಿರುತ್ತಲ್ಲ, ಇದನ್ನು ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ನೀವು ಎಲ್ಲಾದರೂ ಆಪ್ರೇಟ್ ಮಾಡಬೇಕಂತ ಹೇಳಿದ್ರೆ, ಇಟ್ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ದೀಸ್ ಏರ್ಕ್ರಾಫ್ಟ್ಸ್. ಶೋರ್ ಸರ್, ಶೋರ್ ಶೋರ್. ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ ಸುನಿಲ್ ಸರ್. ಥ್ಯಾಂಕ್ ಯು ನಿಮಗೆ. ವೆಂಕಟೇಶ್ ನಾಯಕ್ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಉತ್ತಮವಾದಂತಹ ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೂ ಒನ್ಸ್ ಅಗೇನ್. ನೋಡಿ, ನಾವು ನೋಡ್ತಾ ಇದ್ದೀವಿ ಅಮೇರಿಕಾ ಈಗ ಎಂಟ್ರಿ ಕೊಟ್ಟಾಗಿದೆ. ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. 3ನೇ ವಾರ ಏನಾದರೂ ಶುರುವಾಗ್ಬಿಡುತ್ತಾ ಅಂಥೇಳಿ. ಬಟ್ ಆ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ ಈಗ ಇಸ್ರೇಲ್ ಹೇಗೆ ದಾಳಿ ಮಾಡ್ತಿದ್ದೀವಿ, ಇರಾನ್ ಕೂಡ ಅದೇ ರೀತಿಯಾಗಿ ದಾಳಿಯನ್ನು ಮಾಡ್ತಿದೆ. ಅಂತಿಮವಾಗಿ ಫೈನಲ್ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ಈಗ. ಅಥವಾ ಇದು ಕೂಡ ಉಕ್ರೇನ್ ರಷ್ಯಾ ಥರದ ಹಾಗೆ ವಾರ್ ನಡೆದುಕೊಂಡು ಹೋಗುತ್ತಾ, ಅಥವಾ ಅಮೇರಿಕ ಎಂಟ್ರಿ ಆಗಿದ್ದರಿಂದಾಗಿ ಇರಾನ್ ಹಿಂದೆ ಹೋಗುತ್ತಾ, ಹಿಂದೆ ಹೋಗುವಂಥ ಸಾಧ್ಯತೆಗಳು